ನಿವಾಸಕ್ಕೆ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಹರಿಪ್ರಸಾದ್ ಮನೆಗೆ ಭೇಟಿ ನೀಡಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸಭಾಪತಿ ಸ್ಥಾನಕ್ಕೆ ಮನ ಒಲಿಸಲಿರುವಂತಹ ಕೈ ನಾಯಕರು. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯಾಬಲ ಹೆಚ್ಚಳ, ಹರಿಪ್ರಸಾದ್ಗೆ ಸಭಾಪತಿ ಮಾಡುವುದಕ್ಕೆ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಒಪ್ಪದೇ ಇದ್ರೆ ಸಚಿವ ಸ್ಥಾನದ ಸಾಧ್ಯತೆ ಸಹ ಇದೆ. ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿ ಸಹ ಆಗಿದ್ದಾರೆ ಹರಿಪ್ರಸಾದ್ ಅವರು. ಆದ್ರೆ ಸಭಾಪತಿ ಸ್ಥಾನದ ಆಫರ್ ಕೊಡ್ಲಾಗ್ತಾ ಇದೆ. ಅದಕ್ಕೊಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಸಹ ಇದೆ. ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಮಂಗಳೂರು ವಿಚಾರದಲ್ಲಿ ಹಿಂದೆ ಒಂದು ಆಂಟಿ ಕಮ್ಯುನಲ್ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು, ಆ ಸೌಹಾರ್ದತೆ ಬರಬೇಕು. ಹರಿಪ್ರಸಾದ್ಗೆ ಸರ್ ಮಳೆ ಮೀಟಿಂಗ್ ಮಾಡ್ತೀರಲ್ಲ ಸರ್, ನಾಳೆ ಮಳೆ ಮೀಟಿಂಗು ಜಿಲ್ಲೆ ಕೃಷಿಗಳು, ಸಿಇಒಗಳು, ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ. ಸರ್, ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಂತ ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ ಅಂತ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನೇ ಎಲ್ಲರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು ಕುತೂಹಲ ಕಾರಣ ಆಗಿರುವಂತಹ ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಹರಿಪ್ರಸಾದ್ ಅವರು. ಈಗಾಗಲೇ ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾದ್ರೂ ಯಾಕೆ ಹಾಗಾದ್ರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಎದ್ದಿತ್ತು. ಆದ್ರೆ ಸಭಾಪತಿ ಸ್ಥಾನವನ್ನ ನಿಮಗೆ ಕೊಡ್ತೀವಿ, ಈ ಬಾರಿ ನೀವು ಅದನ್ನು ಸ್ವೀಕರಿಸಬೇಕು ಅಂತ ಏನಾದ್ರೂ ಮನವೊಲಿಕೆ ಮಾಡುವುದಕ್ಕೆ ಹೋಗಿರುವಂತಹ ಸಾಧ್ಯತೆ ಇದೆ. ಸಭಾಪತಿ ಸ್ಥಾನಕ್ಕೆ ಅವರು ಒಪ್ಪಿದ್ರೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಸಹ ಇದೆ. ಈಗಾಗಲೇ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ನಿಂದ ಸಹ ಸೂಚನೆ ಇರೋದ್ರಿಂದಾಗಿ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರೇ ನೇರವಾಗಿ ಇವತ್ತು ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಮನ ಒಲಿಕೆ ಮಾಡುವಂತಹ ಪ್ರಯತ್ನ ಸಹ ಆಗಿದೆ ಬಿಕೆ ಹರಿಪ್ರಸಾದ್ ಅವರಿಗೆ. ಕಾದ್ ನೋಡ್ಬೇಕು ಏನೆಲ್ಲ ಬೆಳವಣಿಗೆ ಆಗತ್ತೆ. ಹಾಗಾದ್ರೆ ಚರ್ಚೆ ಏನೆಲ್ಲ ಆಯ್ತು, ಒಳಗೆ ಒಪ್ಕೊಳ್ತಾರಾ ಸಭಾಪತಿ ಸ್ಥಾನಕ್ಕೆ ಅಥವಾ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿತಾರಾ ಅಂತ. ಸಚಿವ ಸ್ಥಾನದ ಪಟ್ಟು ಹಿಡಿದಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ, ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಾ ಇರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು, ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅಲ್ಲ, ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು ಸರ್. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದೊಳಗಡೆ. ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು, ಅದಕ್ಕೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್, ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ ಹಾಗಾದ್ರೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನು ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನು ಆಗಲ್ಲ. ಬನ್ನಿ ಕಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.